ಎಸ್ಐಆರ್ ವಿಚಾರದಲ್ಲಿ ಕಾಂಗ್ರೆಸ್ ಹಾಗೇನೆ ಬಿಜೆಪಿ ನಡುವೆ ವಾಕ್ಸಮರ ರಾಜ್ಯದಲ್ಲಿ ತಾರಕಕ್ಕೇರಿದೆ. ಬಿಎಲ್ಎ ಹಾಗೇನೆ ಬಿಎಲ್ಒಗಳ ದುರುಪಯೋಗ ಆಗ್ತಾ ಇದೆ, ಕಾಂಗ್ರೆಸ್ ಸರ್ಕಾರ ದುರುಪಯೋಗ ಪಡಿಸಿಕೊಂಡಿದೆ ಅಂತ ಹೇಳಿ ಬಿಜೆಪಿ ನೇರ ಆರೋಪವನ್ನ ಮಾಡಿದೆ. ಮಸೀದಿಗಳಲ್ಲಿ, ಚೌಲ್ಟ್ರಿಗಳಲ್ಲಿ ಸಾಮೂಹಿಕವಾಗಿ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡಲಾಗ್ತಿದೆ ಅಂತ ಹೇಳಿ ಬಿಜೆಪಿ ಆರೋಪವನ್ನ ಮಾಡಿದೆ. ಸರ್ಕಾರಿ ಅಧಿಕಾರಿಗಳನ್ನ ಮನೆ ಮನೆಗೆ ಭೇಟಿ ಕೊಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ, ಒಂದ್ ಕಡೆ ಕೂಡ ಹಾಕ್ತಾ ಇದ್ದಾರೆ. ಅಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಸಲಾಗ್ತಿದೆ ಅಂತ ಹೇಳಿ ಆರೋಪ ಕೇಳಿ ಬಂದಿದೆ. ರಾಜ್ಯ ಚುನಾವಣಾ ಆಯೋಗದಿಂದ ಎಸ್ಐಆರ್ ಮಾಡಿದ್ಯಾಕೆ, ಸಿಬ್ಬಂದಿಗಳಿಗೆ ಟ್ರೈನಿಂಗ್ ಕೊಟ್ಟಿದ್ಯಾಕೆ ಅಂತ ಸರ್ಕಾರಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಕ್ರಮ ಬಾಂಗ್ಲಾ ವಲಸಿಗರನ್ನ ಎಸ್ಐಆರ್ಗೆ ಸೇರಿಸ್ತಾ ಇದ್ದಾರೆ, ಹಿಂದೂಗಳಿಗೆ ಕಾಂಗ್ರೆಸ್ನಿಂದ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ವಿಜಯೇಂದ್ರ ಹಾಗೇನೆ ಪ್ರಹ್ಲಾದ್ ಜೋಶಿ ಅವರು ಆರೋಪವನ್ನ ಮಾಡಿದ್ದಾರೆ. ಇಲ್ಲೊಂದಿಷ್ಟು ಮಾರ್ಗಸೂಚಿಗಳಿದೆ ಮತದಾರರ ಪಟ್ಟಿ ಪರಿಷ್ಕರಣೆ ಆಗೋದಕ್ಕೆ. ಮನೆ ಮನೆಗೆ ಬಿಎಲ್ಒಗಳು ಹೋಗಬೇಕು, ಅದಕ್ಕೋಸ್ಕರನೇ ಬಿಎಲ್ಎಗಳನ್ನು ಕೂಡ ನೇಮಕ ಮಾಡಲಾಗಿದೆ. ಒಂದ್ ವೇಳೆ ಮನೇಲಿ ಇಲ್ಲ ಅಂತಂದ್ರೆ 3 ಸತಿ ಅವರಿಗೆ ವಿಸಿಟ್ ಮಾಡೋದಕ್ಕೆ ಅಲ್ಲಿ ನಿಯಮಗಳಲ್ಲಿ ತಿಳಿಸಲಾಗಿದೆ. ಆದ್ರೆ ಈ ಅಧಿಕಾರಿಗಳನ್ನೇ, ಸಿಬ್ಬಂದಿಗಳನ್ನೇ ಒಂದ್ ಕಡೆ ಕೂರಿಸಿ ಅಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಸಲಾಗ್ತಿದೆ ಅಂತ ಹೇಳಿ ಬಿಜೆಪಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಮಾರ್ಗಸೂಚಿಗಳನ್ನ ಗಾಳಿಗೆ ತೂರಲಾಗ್ತಾ ಇದೆ. ಎಸ್ಐಆರ್ ಮೇಲೆ ರಾಜ್ಯ ಸರ್ಕಾರದ ಮೇಲೆ ನೇರ ಹಸ್ತಕ್ಷೇಪ ನಡೀತಾ ಇದೆ, ಜನಸಾಮಾನ್ಯರ ಧ್ವನಿ ಹತ್ತಿಕ್ತಾ ಇದ್ದಾರೆ ಅಂತ ಹೇಳಿ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ವ್ಯಾಪ್ತಿಯಲ್ಲಿ 27 ವಾರ್ಡ್ಗಳಲ್ಲಿ ಎರಡೆರಡು ಎಸ್ಐಆರ್ ನಡೀತಾ ಇದೆ. ಮಹದೇವಪುರ ಮತ್ತು ಗಾಂಧಿನಗರಕ್ಕೆ ಸಂಬಂಧಪಟ್ಟಂತ ವ್ಯಾಪ್ತಿಯಲ್ಲಿ ಮೊನ್ನೆ 30ನೇ ತಾರೀಕು ಎಸ್ಐಆರ್ ಆರಂಭ ಆದ ಮೇಲೆ ಇನ್ನೊಂದು ಎಸ್ಐಆರ್ ಅನ್ನ ರಾಜ್ಯ ಚುನಾವಣಾ ಆಯೋಗ ಮಾಡ್ತಾ ಇದೆ. ಯಾಕೆ? 3 ಜಿಬಿಎ ವ್ಯಾಪ್ತಿಗೆ ಈ 27 ವಾರ್ಡ್ಗಳು ಬರ್ತವೆ. 3 ಜಿಬಿಎ ವ್ಯಾಪ್ತಿಗೆ ಬರುವಂತ ವೋಟರ್ ಲಿಸ್ಟ್ ಅಲ್ಲಿ ರಾಹುಲ್ ಗಾಂಧಿ ಅವರು ಅಲ್ಲೆಲ್ಲೋ ಕುಂತ್ಕೊಂಡು ಆರೋಪ ಮಾಡಿದ್ರು ಅನ್ನುವಂತ ಕಾರಣಕ್ಕಾಗಿ ಅವರಿಗೆ ತೃಪ್ತಿಪಡಿಸುವುದಕ್ಕಾಗಿ ಕೇಂದ್ರ ಚುನಾವಣಾ ಆಯೋಗ ಎಸ್ಐಆರ್ ಅನ್ನು ನಡೆಸ್ತಾ ಇರುವಂತ ಸಂದರ್ಭದಲ್ಲಿ ರಾಜ್ಯ ಚುನಾವಣಾ ಆಯೋಗದಿಂದ ಗೊಂದಲ ಸೃಷ್ಟಿ ಮಾಡುವುದಕ್ಕಾಗಿ, ಮಿಸ್ಗೈಡ್ ಮಾಡುವುದಕ್ಕಾಗಿ, ದಾರಿ ತಪ್ಪಿಸುವುದಕ್ಕಾಗಿ ಈ 3 ಜಿಬಿಎ ವ್ಯಾಪ್ತಿಯಲ್ಲಿ ಪ್ಯಾರಲಲ್ ಆಗಿ ಇನ್ನೊಂದು ಎಸ್ಐಆರ್ ಅನ್ನ ರಾಜ್ಯ ಸರ್ಕಾರ ನಡೆಸಕ್ಕೆ ಹೊರಟಿದೆ ಮತ್ತು ನಡೀತಾ ಇದೆ. ಇದನ್ನ ತಕ್ಷಣ ನಿಲ್ಲಿಸಬೇಕು, ಇದರ ಬಗ್ಗೆ ಗಮನ ಕೊಡಬೇಕು ಅನ್ನುವಂತ ಪತ್ರವನ್ನು ನಾವು ಇವತ್ತು ಬರೆದಿದ್ದೀವಿ. ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ, ಚೌಲ್ಟ್ರಿಗಳಲ್ಲಿ, ಮಸೀದಿಗಳಲ್ಲಿ ಎಲ್ಲ ಅಲ್ಪಸಂಖ್ಯಾತರನ್ನ ಗುಡ್ಡೆ ಹಾಕೊಂಡು ಅಧಿಕಾರಿಗಳನ್ನ ಕೂರಿಸಿಕೊಂಡು ಹಿಂದೂಗಳಿಗೆ ಅನ್ಯಾಯ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಮತ್ತೊಂದು ಕಡೆ ಸಾಗರದಲ್ಲಿ ಅಧಿಕಾರಿಗಳು ಇದನ್ನು ಹಂಚ್ತಾ ಇದ್ದಾರೆ. ಎಸ್ಐಆರ್ ನ ಪ್ರಾಮುಖ್ಯತೆ ಏನು ಅಂತೇಳಿ ಹೇಳಿಕೊಂಡು ಬಿಎಲ್ಒಗಳೇ, ಬ್ಲಾಕ್ ಲೆವೆಲ್ ಆಫೀಸರ್ಸ್ಗಳು ಮನೆಗೆ ತೆರಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರವನ್ನು ಮಾಡೋದಕ್ಕೆ ಇವತ್ತು ಅಧಿಕಾರಿಗಳನ್ನ ಬಳಸಿಕೊಳ್ತಾ ಇದ್ದಾರೆ. ಯಾವ ಸದುದ್ದೇಶ ಇಟ್ಕೊಂಡು ದೇಶದ ಚುನಾವಣಾ ಆಯೋಗ ಈ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡ್ತಾ ಇದ್ದಾರೋ ಆ ಸದುದ್ದೇಶವನ್ನು ಹಾಳುಗೆಡುವಂತ ಕೆಲಸ ಇವತ್ತು ಆಡಳಿತ ಪಕ್ಷ ಮಾಡೋದು. ಇದೇ ವಿಷಯವಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ರಾಜ್ಯ ಸರ್ಕಾರದ ಈ ಕ್ರಮಗಳನ್ನ, ಅಂದ್ರೆ ಮಾರ್ಗಸೂಚಿಗಳನ್ನ ಇವರು ಸಂಪೂರ್ಣವಾಗಿ ಗಾಳಿ ತೂರಿ ಸ್ಥಳೀಯ ಬಿಎಲ್ಒಗಳನ್ನ ದುರುಪಯೋಗ ಪಡಿಸಿಕೊಂಡು ಪರಿಷ್ಕರಣೆ ನಡೆಸ್ತಾ ಇದ್ದಾರೆ, ಅದು ಕಾನೂನು ಬಾಹಿರ ಅಂತೇಳಿ ಕಿಡಿಕಾರಿದ್ದಾರೆ. ಇನ್ನು ಬಿಜೆಪಿಯ ಈ ಆರೋಪಗಳಿಗೆ ಗೃಹ ಸಚಿವರು ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಮತದಾನದ ಹಕ್ಕನ್ನ ಕಸ್ಕೊಳ್ಳೋಕೆ ಯಾರಿಂದೂ ಸಾಧ್ಯವಿಲ್ಲ, ಅಕ್ರಮ ಆಗ್ತಾ ಇದ್ರೆ ತನಿಖೆ ಮಾಡಿ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಇನ್ನು ಕಲ್ಯಾಣ ಮಂಟಪದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಸಲಾಗ್ತಿದೆ ಅಂತ ಹೇಳಿ ಗಂಭೀರ ಆರೋಪ ಕೇಳಿಬಂದಿದೆ. ಹೀಗೆ ಮಾಡಿದ್ರೆ ಎಸ್ಐಆರ್ ಬೇಗ ಆಗುತ್ತೆ ಅಂತ ಹೇಳಿರಬಹುದು, ಸಿಎಂ ಪ್ರತಿ ಬೂತ್ಗೆ ಹೋಗಿ ನೋಡಕ್ಕಾಗುತ್ತಾ ಅಂತ ಹೇಳಿ ಬೆಂಗಳೂರಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಓಟು ಮಿಸ್ ಆಗದ ರೀತಿಯಲ್ಲಿ ಎಲ್ಲ ಪಕ್ಷಗಳಿಗೂ ಒಂದು ಆತಂಕ ಅನ್ನೋದು ಇದ್ದೇ ಇದೆ.
HDK ವರ್ಸಸ್ DKS ಅಂಥದ್ದು ಯಾವುದೇ ಇಲ್ಲ. SIR ಒಂದು ಮಾನದಂಡಗಳಿವೆ, ಪ್ರಕ್ರಿಯೆಗಳಿವೆ. ಅದು ಪ್ರಕ್ರಿಯೆ ಪ್ರಕಾರ ನಡಿಬೇಕು. ಅಕಸ್ಮಾತ್ ಅದರದ್ದು ಏನಾದರೂ ಉಲ್ಲಂಘನೆ ಇದ್ದರೆ ಕಾನೂನು ಪ್ರಕಾರ ಅವರು ಶಿಸ್ತಿನ ಕ್ರಮ ತೊಗೋಬೇಕಾಗ್ತದೆ. ಮನೆಗೆ ಹೋಗೋದು ಬಿಟ್ಟು ಕಮ್ಯುನಿಟಿ ಹಾಲ್ಗಳಲ್ಲಿ ಮಾಡ್ತಾ ಇದ್ದಾರೆ ಅಥವಾ ಬೇರೆ ಎಲ್ಲನ ಮಾಡ್ತಾ ಇದ್ದಾರೆ ಅಂದರೆ ದೇ ವಿಲ್ ಟೇಕ್ ಆ್ಯಕ್ಷನ್. ಬಟ್ ಭಾಳ ಪ್ರಮುಖವಾದಂಥ ವಿಚಾರ ಏನು, ನಾವು ಕೇಳಿರುವಂಥ 12 ಪ್ರಶ್ನೆಗಳು ಕ್ಯಾಬಿನೆಟ್ಟಿಂದ, ಸರ್ಕಾರದ ವತಿಯಿಂದ, ಅದ್ರ ಬಗ್ಗೆ ಇನ್ನೂ ಉತ್ತರ ನಮಗೆ ಬಂದಿಲ್ಲ. ಸೊ ಅದ್ರ ಬಗ್ಗೆ ಕೂಡ ವಿರೋಧ ಪಕ್ಷದವರು ಮಾತಾಡಬೇಕು. ಯಾಕಂದರೆ ಇದು ಅವ್ರ ಪರವಾಗಿ ನಮ್ಮ ಪರವಾಗಿ ಅಲ್ಲ. ಯಾವ ನಾಗರಿಕನಿಗೂ ಕೂಡ ಅವರ ಮತದಾನದ ಹಕ್ಕನ್ನು ಕಸ್ಕೊಳ್ಳುವ ಹಕ್ಕು ಯಾರಿಗೂ ಇಲ್ಲ. ವಾಟ್ ಎವರ್ ಈಸ್ ಇಟ್ ಹ್ಯಾಸ್ ಟು ಹ್ಯಾಪನ್ ಆ್ಯಸ್ ಪರ್ ಕಾನ್ಸ್ಟಿಟ್ಯೂಷನ್ ಅಂತ ಅಷ್ಟೇ ನಾವು ಹೇಳ್ತಾರೆ. ಈಗ CM ಅವರು ಪ್ರತಿ ಬೂತ್ ನೋಡೋಕ್ಕಾಗತ್ತೇನು ರೀ? 50-60 ಸಾವಿರ ಬೂತ್ ಇರ್ತದೆ. ಯಾರೋ ಅಲ್ಲಿ ಲೋಕಲ್ ಲೀಡರ್ಸು ಹಿಂಗೆ ಮಾಡಿದ್ರೆ ಬಹುಶಃ ಬೇಗ ಆಗ್ಬೋದು ಅಂತ ಹೇಳಿರ್ಬೋದು. ಆದರೆ ಅದ್ರ ಬಗ್ಗೆ ಇನ್ನೂ ಸಂಪೂರ್ಣ ಮಾಹಿತಿ ನನಗೆ ಬಂದಿಲ್ಲ. ಬಟ್ ಏನೇ ಇದ್ರೂ ಕೂಡ ಎಲೆಕ್ಷನ್ ಕಮಿಷನ್ ಇದೆ, ನೋಡ್ಕೋತಾರೆ. ಈಗ ಎಲೆಕ್ಷನ್ ಕಮಿಷನ್ ಮಾಡೋ ಕೆಲಸನೂ ಇವರೇ ಮಾಡ್ತಾರಾ BJP JDS ಅವರು? ವಾಟ್ ಎವರ್ ಇಟ್ ಈಸ್ ದೇ ವಿಲ್ ಆಸ್ಕ್ ಫಾರ್ ಕ್ಲಾರಿಫಿಕೇಶನ್ ಫ್ರಮ್ ದ BLO. ಇನ್ನು BLOಗಳು ಮನೆಗೆ ಭೇಟಿ ಮಾಡ್ತಿಲ್ಲ ಅಂತೇಳಿ ಬಿಜೆಪಿ ನಾಯಕರು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಬಿಜೆಪಿ ಆರೋಪದ ಬೆನ್ನಲ್ಲೇ ಚುನಾವಣಾ ಆಯೋಗ ಪತ್ರವನ್ನ ಬರೆದಿದೆ. BLOಗಳು ಮನೆಗೆ ಭೇಟಿಯನ್ನ ಕೊಡಬೇಕು ಅಂತ ಹೇಳಿ ಅದಕ್ಕೆ ನಿರ್ದೇಶನವನ್ನ ಕೊಡೋದಕ್ಕೆ ಈ ಪತ್ರವನ್ನ ಬರೆಯಲಾಗಿದೆ. ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಅನ್ಬು ಕುಮಾರ್ ಅವರು ಪತ್ರದ ಮುಖೇನ ಮತ್ತೊಮ್ಮೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ಅವರು ನಿರ್ದೇಶನ ಕೊಟ್ಟಿರೋದು, ಚುನಾವಣಾ ಆಯೋಗದ ನಿರ್ದೇಶನ ಏನಿದೆ ಅದನ್ನು ಪಾಲನೆ ಮಾಡಿ ಅಂತ ಹೇಳಿ ಮತ್ತೊಮ್ಮೆ ಪತ್ರವನ್ನ ಬರೆದಿದ್ದಾರೆ. ಕಾರಣ ಈಗ BLOಗಳು ಮನೆಗೆ ಭೇಟಿ ಕೊಡ್ತಿಲ್ಲ ಅಂತೇಳಿ ಬಿಜೆಪಿ ನಾಯಕರು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಮನೆಗೆ ಭೇಟಿ ಕೊಡಬೇಕು ಅಂತ ಹೇಳಿ ಅವರಿಗೆ ವಿಶೇಷ ರೀತಿಯಲ್ಲಿ ತರಬೇತಿ ಎಲ್ಲ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಚೌಲ್ಟ್ರಿಗಳಲ್ಲಿ, ಮಸೀದಿಗಳಲ್ಲಿ SIR ಪ್ರಕ್ರಿಯೆ ಆಗ್ತಿದೆ ಅಂತ ಹೇಳಿ ಬಿಜೆಪಿ ನಾಯಕರು ಗಂಭೀರ ಆರೋಪ ಮಾಡ್ತಾ ಇದ್ದಂಗೆ ಈಗ ಅದ್ರಲ್ಲಿ ಗೈಡ್ಲೈನ್ಸ್ ಏನಿದೆ, ನಿರ್ದೇಶನ ಏನಿದೆ, ಸೊ ಅದ್ರ ರೀತಿನೇ BLOಗಳು ಮನೆಗೆ ಹೋಗಬೇಕು ಅಂತ ಹೇಳಿ ಮತ್ತೊಮ್ಮೆ ಪತ್ರವನ್ನ ಬರೆಯಲಾಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. SIR ಪ್ರಕ್ರಿಯೆ ಬಗ್ಗೆ ಒಂದಿಷ್ಟು ಅನುಮಾನಗಳು ಈ ಹಿಂದಿನಿಂದಲೂ ಕೂಡ ವ್ಯಕ್ತವಾಗ್ತಾ ಇತ್ತು. ಆದರೆ ಅಧಿಕೃತವಾಗಿ SIR ಪ್ರಕ್ರಿಯೆಗೆ ಚಾಲನೆ ಸಿಕ್ಕ ಮೇಲೆ CM ಕೂಡ ಅದಕ್ಕೆ ಒಳಗಾಗಿದ್ದಾರೆ, ಪ್ರಮುಖ ಅಧಿಕಾರಿಗಳು ಒಳಗಾಗಿದ್ದಾರೆ. ಆ ಪ್ರಕ್ರಿಯೆ ನಂತರದ ಬೆಳವಣಿಗೆ ಇದೆಯಲ್ಲ, ಇದು ಮತ್ತಷ್ಟು ಗೊಂದಲಕ್ಕೆಡೆ ಮಾಡಿಕೊಡ್ತಾ ಇದೆ. ಈಗ ಮನೆಗೆ ಭೇಟಿ ಕೊಡಬೇಕು ಅಂತ ಟ್ರೈನಿಂಗ್ ಕೊಟ್ಟಿದ್ದಾರೆ ಸಿಬ್ಬಂದಿಗೆ. ಆದರೆ ಈ ಚೌಲ್ಟ್ರಿಗಳಲ್ಲಿ, ಮಸೀದಿಗಳಲ್ಲಿ ನಿಜಕ್ಕೂ ಅಲ್ಲಿ SIR ಪ್ರಕ್ರಿಯೆ ಆಗ್ತಿದೆಯಾ? ಬಿಜೆಪಿ ಆರೋಪಕ್ಕೆ ಕಾಂಗ್ರೆಸ್ ಅವರ ಉತ್ತರ ಏನು? ಶರ್ಮಿತಾ, ಈಗಾಗಲೇ SIR ರಾಜ್ಯದಲ್ಲಿ ಪ್ರಕ್ರಿಯೆ ಶುರುವಾಗಿದೆ. ಈಗಾಗಲೇ ಚುನಾವಣಾಧಿಕಾರಿಗಳು ಕೂಡ BLO ಮುಖಾಂತರವಾಗಿ ಅಲ್ಲಿ ಮಾಹಿತಿಯನ್ನು ಸಂಗ್ರಹ ಮಾಡುವಂಥದ್ದು ಮತ್ತು ಈಗ ಅರ್ಜಿಯನ್ನು ಕೂಡ ತುಂಬಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ವಿಚಾರವನ್ನು ಕಾಂಗ್ರೆಸ್ ಸರ್ಕಾರ ಕೂಡ ಗಂಭೀರವಾಗಿ ತೆಗೆದುಕೊಂಡಿದೆ. ಯಾಕಂದರೆ ಪಶ್ಚಿಮ ಬಂಗಾಳದಲ್ಲಿ 60 ಲಕ್ಷಕ್ಕೂ ಹೆಚ್ಚು ಮತದಾರರು ಈಗಾಗಲೇ ಮತದಾರ ಪಟ್ಟಿ ಪರಿಷ್ಕರಣೆಯಿಂದ ಕೈ ಬಿಟ್ಟಿರುವಂಥದ್ದು. ಆ ಒಂದು ಆತಂಕ ರಾಜ್ಯ ಕಾಂಗ್ರೆಸ್ ಕೂಡ ಇದೆ. ಕರ್ನಾಟಕದಲ್ಲಿ ಆ ರೀತಿಯಿಂದ ವಾತಾವರಣ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕ್ಯಾಬಿನೆಟ್ ಸಭೆಯನ್ನು ಮಾಡೋದ್ರ ಮುಖಾಂತರವಾಗಿ ತಮ್ಮ ಪಕ್ಷದ ಶಾಸಕರು ಕೂಡ ಖಡಕ್ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಒಂದು SIR ಮುಗಿಯುವವರೆಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಕ್ಷೇತ್ರ ಬಿಟ್ಟು ಬರಬಾರ್ದು ಅನ್ನೋದು. ಇದೀಗ ಬಿಜೆಪಿ ನಾಯಕರ ಆಪಾದ ಏನು ಅಂತಂದ್ರೆ, ಕಾಂಗ್ರೆಸ್ ಶಾಸಕರೇ ಒಂದು ರೀತಿ BLOಗಳ ಮುಖಾಂತರವಾಗಿ ಅಲ್ಲಿ ಏಜೆಂಟ್ಗಳನ್ನು ಕಳಿಸೋದ್ರ ಮುಖಾಂತರವಾಗಿ ಅಲ್ಲಿ ಆ ಒಂದು ಅರ್ಜಿಯನ್ನು ಅವರೇ ತುಂಬ್ತಾ ಇದ್ದಾರೆ. ಮತ್ತೊಂದು ಕಡೆ ಅಲ್ಪಸಂಖ್ಯಾತರನ್ನ ಒಂದ್ ಕಡೆ ಗುಡ್ಡೆ ಹಾಕೊಳ್ಳೋದ್ರ ಮುಖಾಂತರವಾಗಿ ಅವ್ರ ಮುಖಾಂತರವಾಗಿ ಎಲ್ಲ ಒಂದ್ ಕಡೆ ಬೇರೆ ರೀತಿಯಾದಂತಹ ಅಕ್ರಮವನ್ನು ಮಾಡ್ತಾ ಇರೋ ಆಪಾದನೆ ಈಗಾಗಲೇ ಮಾಡ್ತಾ ಇರುವಂತದ್ದು. ರಾಮನಗರ, ತುಮಕೂರು, ಕೋಲಾರ ಸೇರಿದಂತೆ ರಾಜ್ಯದ ವಿವಿಧ ಭಾಗದಲ್ಲಿ ಈ ಒಂದು ಆಪಾದನೆಯನ್ನ ನಡೀತಾ ಇದೆ ಅನ್ನೋ ಮಾತನ್ನ ರಾಜ್ಯದ ಬಿಜೆಪಿ ನಾಯಕರು, ಕೇಂದ್ರ ಸಚಿವರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರು ಇದಕ್ಕೆ ಪೂರಕವಾಗಿ ಅಂದ್ರೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಡಿಯೋಗಳನ್ನು ಕೂಡ ಈಗಾಗಲೇ ಪ್ರದರ್ಶನವನ್ನು ಮಾಡಿರುವಂತದ್ದು. ಮತ್ತೊಂದು ಕಡೆ ಕೇಂದ್ರ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಕೂಡ ನಿನ್ನೆ ಸುದ್ದಿಗೋಷ್ಠಿಯನ್ನು ಮಾಡೋದ್ರ ಮುಖಾಂತರವಾಗಿ ರಾಮನಗರದಲ್ಲಿ ಯಾವ ರೀತಿಯಾಗಿ ಅಲ್ಪಸಂಖ್ಯಾತರ ಮುಖಾಂತರವಾಗಿ ಅಲ್ಲಿ ಅಕ್ರಮವನ್ನು ಎಸಗಲಾಗ್ತಾ ಇದೆ ಅನ್ನೋ ವಿಚಾರವನ್ನು ಕೂಡ ವಿಡಿಯೋ ಮುಖಾಂತರವಾಗಿ ಪ್ರದರ್ಶನ ಕೂಡ ಮಾಡಿರುವಂತದ್ದು. ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ BY ವಿಜೇಂದ್ರ ಅವರು ಕೂಡ ಇದೇ ರೀತಿಯಿಂದ ಆಪಾದನೆಯನ್ನು ಕೂಡ ಮಾಡಿದ್ದಾರೆ. ಮತ್ತೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಕೂಡ ಈ ಒಂದು ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ದೊಡ್ಡ ಮಟ್ಟದ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ಒಂದು ಆಪಾದನೆ ಕೂಡ ಮಾಡ್ತಾ ಇದೆ. ಇದೀಗ ಇಲ್ಲ ಒಂದ್ ಕಡೆ ಈಗ ಚುನಾವಣಾಧಿಕಾರಿಗಳು ಮನೆಗೆ ತೆರಳಿ ಅಲ್ಲಿ ಮಾಹಿತಿಗಳನ್ನು ಕಲೆ ಹಾಕೋದ್ರ ಮುಖಾಂತರವಾಗಿ ಅರ್ಜಿಯನ್ನು ಫಿಲ್ ಮಾಡಬೇಕು. ಮತ್ತೊಂದು ಕಡೆ ಕೇಂದ್ರ ಚುನಾವಣಾ ಆಯೋಗ ಏನು ಮಾರ್ಗಸೂಚಿಯನ್ನು ಹೊರಡಿಸಿದೆ ಅದರ ತಕ್ಕಂತೆ ಕೂಡ ನಡೀಬೇಕು. ಆದ್ರೆ ಇಲ್ಲೊಂದ್ ಕಡೆ ಈಗ ಅಲ್ಪಸಂಖ್ಯಾತರನ್ನ ಒಂದ್ ಕಡೆ ಕಲ್ಯಾಣ ಮಂಟಪ, ದೇವಸ್ಥಾನ, ಮತ್ತೊಂದು ಕಡೆ ಎಲ್ಲೊಂದ್ ಕಡೆ ಬೇರೆ ಬೇರೆ ಜಾಗಗಳಲ್ಲಿ ಅಲ್ಲಿ ಕೂಡ ಹಾಕೊಳ್ಳೋದ್ರ ಮುಖಾಂತರವಾಗಿ ಅರ್ಜಿಯನ್ನು ತುಂಬುತ್ತಾ ಇರುವಂತದ್ದು. ಎಲ್ಲೊಂದ್ ಕಡೆ ಅಕ್ರಮವನ್ನು ಮಾಡಲಾಗ್ತಾ ಇದೆ ಅನ್ನೋ ಮಾತನ್ನ ಬಿಜೆಪಿ ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಇದೀಗ ಕಾಂಗ್ರೆಸ್ ಸರ್ಕಾರ ಕೂಡ ಯಾವುದೇ ರೀತಿಯಿಂದ ಅಕ್ರಮವನ್ನು ಎಸಗ್ತಾ ಇಲ್ಲ. ಚುನಾವಣಾಧಿಕಾರಿಗಳು ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತಿದ್ರು ಅದ್ರ ತಕ್ಕಂತೆ ಕೂಡ ಮಾಡ್ತಾ ಇದ್ದಾರೆ. ಆ ರೀತಿಯಾದ ಏನಾರು ಆಯ್ತು ಅಂತಂದ್ರೆ ಬೇಕಾದ್ರೆ ತನಿಖೆಗೆ ಆದೇಶವನ್ನು ಮಾಡ್ತೀವಿ ಅನ್ನೋ ಮಾತನ್ನ ಸಚಿವರಾದಂತಹ ಪ್ರಿಯಾಂಕಾ ಖರ್ಗೆ ಕೂಡ
ಹೇಳಿರುವಂತದ್ದು. ಹಾಗಾಗಿ ಈಗ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ಈ ಒಂದು ವಿಚಾರ ದೊಡ್ಡ ಮಟ್ಟದ ಜಟಾಪಟಿಗೂ ಕೂಡ ಕಾರಣವಾಗಿರುವಂತದ್ದು. ಈಗಾಗಲೇ SIR ವಿಚಾರದಲ್ಲಿ ಯಾವ ರೀತಿ ಅಕ್ರಮ ಆಯಿತು, ಇದೀಗ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ರಾಮನಗರದ ಭಾಗದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಕೂಡ ಮಾಡೋದ್ರ ಮುಖಾಂತರವಾಗಿ ಈಗ ರಾಜ್ಯ ಚುನಾವಣಾಧಿಕಾರಿಗೂ ಕೂಡ ಈಗ ದೂರನ್ನು ಕೊಡುವಂತ ಕೂಡ ಮುಂದಾಗಿದ್ದಾರೆ. ಯಾವಾಗ ಚುನಾವಣಾ ಅಕ್ರಮ ಅನ್ನೋ ಒಂದು ವಿಚಾರ ರಾಜ್ಯದಲ್ಲಿ ಸದ್ದು ಮಾಡ್ತೋ ಅದಾದ ಬಳಿಕವಾಗಿ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಯಾಗಿರ್ತಕ್ಕಂಥ ಅನ್ಬು ಕುಮಾರ್ ಅವರು ಕೂಡ ಹೊಸದಾಗಿ ಪತ್ರವನ್ನು ಕೂಡ ಹೊರಡಿಸಿರುವಂತದ್ದು. ಏನು ಕೇಂದ್ರ ಚುನಾವಣಾ ಆಯೋಗದ ಮಾರ್ಗಸೂಚಿ ಏನಿದೆ ಅದ್ರ ತಕ್ಕಂತೆ ಮನೆಗೆ ತೆರಳೋದ್ರ ಮುಖಾಂತರವಾಗಿ ಅಲ್ಲಿ ಅರ್ಜಿಯನ್ನ ಫಿಲ್ ಮಾಡಿ ಅವರಿಂದ ಮಾಹಿತಿಯನ್ನು ಕಲೆ ಹಾಕಬೇಕು ನಿಟ್ಟಿನಲ್ಲಿ ಕೂಡ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಅನ್ಬು ಕುಮಾರ್ ಅವರ ಈ ಒಂದು ಆದೇಶದ ಬಳಿಕವಾಗಿ BLOಗಳು ಮತ್ತೆ ಚುನಾವಣಾಧಿಕಾರಿಗಳು ಮುಂದೆ ಯಾವ ರೀತಿಯಿಂದ ನಡೆಯನ್ನ ತೋರ್ತಾ ಇರುವಂತದ್ದು ಒಂದು ಪ್ರಶ್ನೆ ಆದರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಒಂದು ರೀತಿ ಆತಂಕ ಇದೆ. ಯಾವುದೇ ಕಾರಣಕ್ಕೂ ಕೂಡ ಮತಗಳು ಹೋಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿನೇ ಸಾಕಷ್ಟು ಒಂದು ರೀತಿ ಕಟ್ಟೆಚ್ಚರ ಕೂಡ ವಹಿಸಿರುವಂತದ್ದು. ಹಾಗಾಗಿನೇ ಸಂಪುಟ ವಿಸ್ತರಣೆ ಅನ್ನೋದನ್ನ ಈಗ ಮುಖ್ಯಮಂತ್ರಿಗಳು ಅದನ್ನ ಮುಂದೂಡಿಕೆಯನ್ನು ಕೂಡ ಮಾಡಿದರೆ. ಇದೀಗ SIR ನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ತಮ್ಮ ಮತಗಳು ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಕೂಡ ಈಗಾಗಲೇ ಕಟ್ಟೆಚ್ಚರ ಕೂಡ ವಹಿಸಿರುವಂತದ್ದು. ಇದೀಗ ಅಕ್ರಮ ಆಗಿದೆ ಅಂತ ಬಿಜೆಪಿ ಅವರು ಆರೋಪ ಮಾಡ್ತಾ ಇದ್ದಾರೆ, ಇನ್ನೊಂದ್ ಕಡೆ JDS ನವರು ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಒಂದಿಷ್ಟು ವಿಡಿಯೋ ಫುಟೇಜ್ಗಳನ್ನು ಕೂಡ ತೋರಿಸಿದ್ರು. ಆಧಾರದಲ್ಲಿ ಈಗ ದೂರನ್ನ ಕೊಟ್ಟರೂ ಕೂಡ ಈಗ ಆಲ್ರೆಡಿ SIR ಪ್ರಕ್ರಿಯೆಗೆ ಒಳಪಟ್ಟಿದ್ದಾರಲ್ಲ, ಅದರಲ್ಲಿ ಏನಾದರೂ ಚೇಂಜಸ್ ಆಗುವಂತ ಚಾನ್ಸಸ್ ಇದೆಯಾ ಚುನಾವಣಾ ಆಯೋಗದಿಂದ ಅದು ಅಕ್ರಮ ಅಂತ ಹೇಳಿ? ಶರ್ಮಿತಾ, ಈಗ ಅನ್ಬು ಕುಮಾರ್ ಅವರು ಆದೇಶವನ್ನು ಹೊರಡಿಸಿದರೆ ಅಂದ್ರೆ ಈಗ ಯಥಾವತ್ತಾಗಿ ಏನು ಕೇಂದ್ರ ಚುನಾವಣಾ ಆಯೋಗ ಏನು ಮಾರ್ಗಸೂಚಿಯನ್ನು ಹೊರಡಿಸಿದರೆ ಅದರ ತಕ್ಕಂತೆ ಮನೆಗೆ ತೆರಳಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ನೀವು ಹೇಳಿದಂಗೆ ಈಗ SIR ಅನ್ನ ಮತ್ತೊಮ್ಮೆ ಮಾಡುವಂಥದ್ದು ಈಗಾಗಲೇ ಶೋಭಾ ಕರಂದ್ಲಾಜೆ ಅವರು ಕೂಡ ಮತ್ತೊಮ್ಮೆ ಆಗ್ರಹವನ್ನು ಕೂಡ ಮಾಡಿದ್ದಾರೆ. SIR ಅನ್ನ ಮತ್ತೊಮ್ಮೆ ಹೊಸದಾಗಿ ರಿವ್ಯೂ ಅನ್ನು ಮಾಡಬೇಕು ನಿಟ್ಟಿನಲ್ಲಿ ಕೂಡ ಡಿಮ್ಯಾಂಡ್ ಅನ್ನು ಮಾಡಿದ್ದಾರೆ. ಈಗ ಡಿಮ್ಯಾಂಡ್ ಮಾಡಿದ ಬಳಿಕವಾಗಿ ಈ ರೀತಿಯಾಗಿ ವಿಡಿಯೋಗಳು, ಮತ್ತೊಂದು ಕಡೆ ದಾಖಲೆಗಳು, ಮತ್ತೊಂದು ಕಡೆ ಈ ರೀತಿಯಾಗಿ ಅಕ್ರಮ ಆಗ್ತಾ ಇದೆ, ಮತ್ತೆ ಅಲ್ಪಸಂಖ್ಯಾತರ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ಒಂದು ವಿಡಿಯೋಗಳು ಕೂಡ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ಚುನಾವಣಾ ಆಯೋಗ ಯಾವ ರೀತಿಯಾಗಿ ನಡೆಯನ್ನು ತೋರುತ್ತೆ ಅನ್ನೋದು ಈಗಿರ್ತಕ್ಕಂಥ ಕುತೂಹಲ. ಹಾಗಾಗಿನೇ ಕೇಂದ್ರ ಸಚಿವರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರು ಕೂಡ ಈಗ ಕೇಂದ್ರ ಚುನಾವಣಾ ಆಯೋಗಕ್ಕೂ ಕೂಡ ಪತ್ರವನ್ನು ಕೂಡ ಬರೆದಿರುವಂತದ್ದು. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ಅವರು ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದೇನಿದ್ರು ಕೂಡ ಅವ್ರಿಗೆ ನಿರ್ದೇಶನ ಬರಬೇಕಾದಂತೂ ಕೇಂದ್ರ ಚುನಾವಣಾ ಆಯೋಗ. ಹೀಗಾಗಿ ರಾಜ್ಯದಲ್ಲಿ ಈ ರೀತಿಯಿಂದ ವಾತಾವರಣ ಕಂಡು ಬಂದ ಸಂದರ್ಭದಲ್ಲಿ ಕೇಂದ್ರ ಚುನಾವಣಾ ಆಯೋಗ ಬರುವಂತ ದಿನಗಳಲ್ಲಿ ಯಾವ ರೀತಿಯಾಗಿ ನಡೆಯನ್ನು ತೋರುತ್ತೆ ಅನ್ನೋದು ಈಗಿರ್ತಕ್ಕಂಥ ಕುತೂಹಲ. ಮತ್ತೆ ಅದೇನಿದ್ರು ಕೂಡ ಕಾಂಗ್ರೆಸ್ ಕೂಡ ಒಂದು ರೀತಿ ಆತಂಕ ಇದೆ. ಈ ಒಂದು ಮತದಾರ ಪಟ್ಟಿ ಪರಿಷ್ಕರಣೆಯಿಂದಾಗಿ ಎಲ್ಲೊಂದು ಕಡೆ ಮತಗಳು ದೂರ ಆಗುತ್ತೆ ಅನ್ನುವಂಥದ್ದು, ಕಾಂಗ್ರೆಸ್ಗೆ ಇರತಕ್ಕಂಥ ಸಾಂಪ್ರದಾಯಿಕ ಮತದಾರರು ದೂರ ಆಗ್ತಾ ಇರುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈ ಒಂದು ವಿಚಾರದಲ್ಲಿ ವಿಶೇಷವಾದಂತಹ ಒಂದು ಆಸಕ್ತಿಯನ್ನು ತೋರಿದ್ದಾರೆ. ಹಾಗಾಗಿ ತಮ್ಮ ಪಕ್ಷದ ಶಾಸಕರು ಕೂಡ ಕ್ಷೇತ್ರ ಬಿಟ್ಟು ಕದಲದಂತೆ ಈಗಾಗಲೇ ಸೂಚನೆ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಶಾಸಕರ ನಡೆ, ಮುಖ್ಯಮಂತ್ರಿಗಳ ಈ ಒಂದು ಹೇಳಿಕೆಯೆಲ್ಲ ಈಗ ರಾಜ್ಯದ ಬಿಜೆಪಿ ನಾಯಕರು ಮತ್ತು JDS ನಾಯಕರಿಗೆ ಅನುಮಾನವನ್ನು ತೋರಿಸಿರುವಂತದ್ದು. ಹಾಗಾಗಿ ಈ ಒಂದು ವಿಚಾರವಾಗಿ ಈಗ ರಾಜಕೀಯವಾಗಿ ಯಾವೆಲ್ಲ ವಿಚಾರಗಳ ಬಗ್ಗೆ ವೈಫಲ್ಯಗಳು ಅಕ್ರಮ ಆಗಿದೆ ಅನ್ನೋ ಒಂದು ವಿಚಾರವನ್ನ ಮಾಧ್ಯಮಗಳ ಮುಖಾಂತರವಾಗಿ ಇದನ್ನ ಹೇಳುವಂತಹ ಒಂದು ಕೆಲಸವನ್ನ ಬಿಜೆಪಿ ಮತ್ತು JDS ನಾಯಕರು ಕೂಡ ಮಾಡಿದ್ದಾರೆ. ಒಂದ್ ವೇಳೆ ಏನಾದ್ರು ಕಾಂಗ್ರೆಸ್ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅಂತಂದ್ರೆ, ತನಿಖೆಗೆ ಆದೇಶವನ್ನು ಮಾಡಿಲ್ಲ ಅಂತಂದ್ರೆ, ಅದು ದೆಹಲಿ ಮಟ್ಟದಲ್ಲಿ ಒಂದು ರೀತಿ ಕೇಂದ್ರ ಚುನಾವಣಾ ಆಯೋಗದ ಮುಖಾಂತರವಾಗಿ ಅಲ್ಲಿ ಪ್ರತಿಭಟನೆ ಮಾಡುವಂತ ಕೂಡ ಈಗಾಗಲೇ ಬಿಜೆಪಿ ಮತ್ತು JDS ನಾಯಕರು ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿನೇ ಈಗ SIR ವಿಚಾರದಲ್ಲಿ ಬಿಜೆಪಿ ಮತ್ತು JDS ಆಗಿರ್ಬೋದು, ಮತ್ತೊಂದು ಕಡೆ ಕಾಂಗ್ರೆಸ್ ನಡೆ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿರುವಂತದ್ದು. ಶರ್ಮಿತಾ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಕೃಷ್ಣ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಬೆಂಗಳೂರಲ್ಲಿ ಮಸೀದಿಯಲ್ಲೇ ಮತಪಟ್ಟಿ ಪರಿಷ್ಕರಣೆ ಆಗ್ತಾ ಇದೆಯಾ? ಹಾಗಾದ್ರೆ ಚುನಾವಣಾ ಆಯೋಗದ ನಿಯಮಗಳನ್ನ ಗಾಳಿಗೆ ತೂರಿ SIR ನಡೆಸಲಾಗ್ತಿದೆ ಅಂತ ಆರೋಪ ಕೇಳಿಬಂದಿದೆ. ಮನೆಗೆ ತೆರಳಿ ಮತದಾರರ ಮಾಹಿತಿಯನ್ನ ಪರಿಶೀಲನೆ ಮಾಡಲಾಗ್ತಾ ಇಲ್ಲ BLOಗಳಿಂದ BLAಗಳಿಂದ. ಬೆಂಗಳೂರಿನ BTM ಲೇಔಟ್ನಲ್ಲಿ ರೂಲ್ಸ್ಗಳನ್ನ ಬ್ರೇಕ್ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಕೇಳಿಬಂದಿದೆ. ಮಸೀದಿ ಹಾಗೇನೆ ಖಾಸಗಿ ಕಚೇರಿಯಲ್ಲಿ SIR ಪ್ರಕ್ರಿಯೆ ನಡೆಸಲಾಗ್ತಾ ಇದೆಯಂತೆ. ಒಂದೇ ಕಡೆ 10 ಜನರನ್ನ ಸೇರಿಸಿದ್ದಾರೆ, ಅಲ್ಲಿ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಕಳೆದ 2 ದಿನಗಳ ಹಿಂದೆ ನಡೆದಿರುವಂತ ಘಟನೆ ಅಂತೆ. ಈಗ ವಿಜುವಲ್ ಸಮೇತ ಮಾಹಿತಿ ಸಿಕ್ಕಿದೆ. ಮಸೀದಿಯಲ್ಲಿ SIRಗೆ ಸ್ಥಳೀಯರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಯಾವಾಗ ಸ್ಥಳೀಯರು ಇದಕ್ಕೆ ಆಪೋಸ್ ಮಾಡಿದ್ರು, ಅಲ್ಲಿಂದ BLOಗಳು ಆ ಸಿಬ್ಬಂದಿ ಕಾಲ್ ಕಿತ್ತಿದ್ದಾರೆ ಅಂತ ಹೇಳಿ ಮಾಹಿತಿ ಸಿಕ್ಕಿದೆ. ಇದೇ ಆರೋಪವನ್ನ ಈಗ JDS ಅವರು ಮತ್ತೆ ಬಿಜೆಪಿ ಅವರು ಗಂಭೀರವಾಗಿ ಮಾಡ್ತಾ ಇರೋದು. ಅಲ್ಲಿ ಚುನಾವಣಾ ಆಯೋಗ ಸ್ಪಷ್ಟವಾಗಿ ಹೇಳಿದೆ, BLOಗಳು ಮನೆಗೆ ಭೇಟಿ ಕೊಡಬೇಕು. ಒಂದ್ ವೇಳೆ ಮನೇಲಿ ಯಾರೂ ಇಲ್ಲ ಅಂತಂದ್ರೆ 3 ಸತಿ ಅವಕಾಶ ಇದೆ ಸಿಬ್ಬಂದಿಗೆ ಅಲ್ಲಿಗೆ ಹೋಗಕ್ಕೆ. ಆಗ್ಲೂ ಆ ಮನೆಯವರು ಸಿಕ್ಕಿಲ್ಲ ಅಂತಂದ್ರೆ, ಮತದಾರ ಸಿಕ್ಕಿಲ್ಲ ಅಂತಂದ್ರೆ ಅವ್ರ ಫೋನ್ ನಂಬರನ್ನ ಬಾಗಿಲಿಗೆ ಅಂಟಿಸಿ ಬರಬೇಕು, ಅವ್ರು ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ಕೋಬೇಕು. ಅದನ್ನ ಬಿಟ್ಟು ಇಲ್ಲಿ ಒಂದೇ ಸತಿ ಮಸೀದಿಗಳಲ್ಲಿ, ಚೌಲ್ಟ್ರಿಗಳಲ್ಲಿ 10 ಜನರನ್ನ ಸೇರಿಸ್ತಾ ಇದ್ದಾರೆ, ಅಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡ್ತಿದ್ದಾರೆ ಅಂತ ಆರೋಪ ಕೇಳಿ ಬಂದಿದೆ. ಅದಕ್ಕೆ ಪೂರಕ ಅನ್ನುವಂತೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇದು ಬೆಂಗಳೂರಿನ BTM ಲೇಔಟ್ ನಲ್ಲಿ 2 ದಿನದ ಹಿಂದೆ ನಡೆದಿರುವಂತ ಘಟನೆ ಅಂತ ಹೇಳಿ ಮಾಹಿತಿ ಲಭ್ಯವಾಗಿದೆ. ಮಸೀದಿಯಲ್ಲೇ 10 ಜನರನ್ನ ಸೇರಿಸಿದ್ದಾರೆ, ಅಲ್ಲಿ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಯಾವಾಗ ಸ್ಥಳೀಯರಿಗೆ ಈ ಮಾಹಿತಿ ಗೊತ್ತಾಯಿತು, ತಕ್ಷಣಕ್ಕೆ ಅಲ್ಲಿ ಹೋಗಿದ್ದಾರೆ,
ಆಫೀಸರ್ಗಳಿಗೆ ತರಾಟೆಗೆ ತಗೊಂಡಿದ್ದಾರೆ. ನೀವು ಯಾಕೆ ಇಲ್ಲಿ ಮಸೀದಿಯಲ್ಲಿ ಈ ಪ್ರಕ್ರಿಯೆ ಮಾಡ್ತಾ ಇದ್ದೀರಾ? ಚುನಾವಣಾ ಆಯೋಗ ಏನ್ ಹೇಳಿದೆ? ಮನೆ ಮನೆ ಯಾಕೆ ಭೇಟಿ ಕೊಡ್ತಿಲ್ಲ? ಹೀಗೆ 10 ಪ್ರಶ್ನೆ ಕೇಳ್ತಿದ್ದಂಗೆ ಅಲ್ಲಿ BLOಗಳು ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. अब क्या होता है इतना डर नहीं होता हम ना बराबर होना फॉर्मेट जब ही हमें इंशाल्लाह नहीं सब दिन में घर जरा 20 करोड़ निकालना नहीं सर ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ಮನೆ ಮನೆ ಸಮೀಕ್ಷೆಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಲಾಗಿದೆಯಾ? ಬಡಾವಣೆಯಲ್ಲಿ ಒಂದ್ ಕಡೆ ಕೂತ್ಕೊಂಡು ಪರಿಷ್ಕರಣೆಯನ್ನ ಮಾಡಲಾಗ್ತಾ ಇದೆ. ದೇವಾಲಯದ ಆವರಣದಲ್ಲೇ ಕೂತ್ಕೊಂಡು SIR ನಡೆಸಲಾಗ್ತಾ ಇದೆ. ಕೋಲಾರದ ಕುರುಬರಪೇಟೆಯಲ್ಲಿ ಈ ರೀತಿ ಸಮೀಕ್ಷೆಗಳನ್ನ ಮಾಡ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಸಾಮೂಹಿಕವಾಗಿ SIR ಅನ್ನ ನಡೆಸಲಾಗ್ತಾ ಇದೆ. ಮನೆ ಮನೆ ಸಮೀಕ್ಷೆಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ದೇವಾಲಯ ಇರುತ್ತಲ್ಲ ಊರುಗಳಲ್ಲಿ, ಆ ಒಂದು ಬಡಾವಣೆಯಲ್ಲಿ ಕೂತ್ಕೊಳ್ಳೋದು ದೇವಸ್ಥಾನದ ಆವರಣದಲ್ಲಿ, ಅಲ್ಲೇ ಮತದಾರರನ್ನ ಬನ್ನಿ ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ಸ್ ಇದೆ ಅದನ್ನ ಅರ್ಜಿ ಎಲ್ಲ ತಗೊಂಡ್ಬಂದು ಇಲ್ಲೇ ಫಿಲಪ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿ BLOಗಳು ದೇವಸ್ಥಾನದ ಆವರಣದಲ್ಲಿ ಕೂತ್ಕೊಂಡಿದ್ದಾರೆ. ಮತದಾರರನ್ನ ಅಲ್ಲಿಗೆ ಬರಕ್ ಹೇಳ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಆಯೋಗದ ನಿಯಮಗಳನ್ನ ಗಾಳಿಗೆ ತೂರಿ ಎಲ್ಲ ಕಡೆ ಈ ರೀತಿ ಅಧಿಕಾರಿಗಳು ಬರ್ತಾ ಇದ್ದಾರೆ, ಚೇರ್ ಹಾಕೊಂಡು ಕೂತ್ಕೊಳ್ತಾ ಇದ್ದಾರೆ. ನೀವೇ ಇಲ್ಲಿಗೆ ಬನ್ನಿ ಅಂತ ಹೇಳಿ ಮತದಾರರನ್ನ ಕರೀತಾ ಇದ್ದಾರೆ. ಎಲ್ಲಿ ವೋಟರ್ ಲಿಸ್ಟಲ್ಲಿ ನಮ್ಮ ಹೆಸರು ಮಿಸ್ ಆಗುತ್ತೆ ಅಂತೇಳಿ ಆತಂಕದಲ್ಲಿ ಗ್ರಾಮೀಣ ಭಾಗದಲ್ಲಿ ಜನನೂ ಅಷ್ಟೇ. ಅಧಿಕಾರಿಗಳು ಎಲ್ಲಿ ಬಂದಿದ್ದಾರೆ ಅಲ್ಲೇ ಹೋಗಿ ಅರ್ಜಿಯನ್ನ ಫಿಲಪ್ ಮಾಡ್ತಾ ಇದ್ದಾರೆ. ಅವ್ರು ಕೇಳಿದಂಥ ಡಾಕ್ಯುಮೆಂಟ್ಸ್ಗಳನ್ನ ತೋರಿಸ್ತಾ ಇದ್ದಾರೆ. ಅನ್ಬುಕುಮಾರ್ ಅವರು ಮತ್ತೊಮ್ಮೆ ಪತ್ರವನ್ನ ಬರೆದಿದ್ದಾರೆ. ಸ್ಟ್ರಿಕ್ಟ್ ಆಗಿ ಚುನಾವಣಾ ಆಯೋಗದ ನಿಯಮಗಳೇನಿದೆ ಅದಕ್ಕೆ ಅನುಸಾರವಾಗಿನೇ SIR ಪ್ರಕ್ರಿಯೆ ನಡೆಸಬೇಕು ಅಂತ. ಬೆಂಗಳೂರಿನ ಬೇಬಿ ಕೇರ್ನಲ್ಲಿ ದೌರ್ಜನ್ಯ ಪ್ರಕರಣ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡಿತ್ತು. ನ್ಯೂಸ್ 18 ಈ ಬಗ್ಗೆ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ನ್ಯೂಸ್ 18 ವರದಿ ಬೆನ್ನಲ್ಲೇ 2 ಬಂಧಿಸಲಾಗಿದೆ. ಕೇಸ್ ಫೈಲ್ ಆಗ್ತಾ ಇದ್ದಂಗೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಿಬ್ಬಂದಿ, ಮಕ್ಕಳ ಜೊತೆಗೆ ಕ್ರೂರತನದಲ್ಲಿ ನಡ್ಕೊಂಡಂಥ ಸಿಬ್ಬಂದಿ ಅಬ್ಸ್ಕ್ಯಾಂಡ್ ಆಗ್ಬಿಟ್ಟಿದ್ರು. ನ್ಯೂಸ್ 18 ಈ ಬಗ್ಗೆ ನಿರಂತರ ವರದಿ ಪ್ರಸಾರ ಮಾಡ್ತಲೇ ಇದ್ವಿ. ಫೈನಲಿ 2 ಬಂಧಿಸಿದ್ದಾರೆ ಪೊಲೀಸರು. ತಡರಾತ್ರಿ HAL ಪೊಲೀಸರು 2 ಅರೆಸ್ಟ್ ಮಾಡಿದ್ದಾರೆ. ಡೇ ಕೇರ್ ಸಿಬ್ಬಂದಿ ವಿಜಯಲಕ್ಷ್ಮಿ ಬಂಧನ ಆಗಿದೆ. ವಿಜಯಲಕ್ಷ್ಮಿ ಜೊತೆಯಲ್ಲಿ ಮತ್ತೊಬ್ಬ ಸಿಬ್ಬಂದಿಯನ್ನು ಅರೆಸ್ಟ್ ಮಾಡಲಾಗಿದೆ. ಇನ್ನು 3 ಸಿಬ್ಬಂದಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಮಕ್ಕಳ ಪಾಲನೆ ಹೆಸರಲ್ಲಿ ಇವರೆಲ್ಲ ಕ್ರೂರಿಗಳು, ಪಾಪಿಗಳು, ಚಿತ್ರ ಹಿಂಸೆಯನ್ನ ಕೊಡ್ತಾ ಇದ್ರು. ವಾಷಿಂಗ್ ಮೆಷಿನ್ ಮೇಲೆ ಕೂರಿಸಿ ಹೆದರಿಸ್ತಾ ಇದ್ರು. ಮಕ್ಕಳು ಅಳ್ತಾ ಇದ್ರೆ ವಾಶ್ರೂಮ್ ನಲ್ಲಿ ಕೂಡ ಹಾಕಿ ನೀರು ಹಾಕ್ತಾ ಇದ್ರು, ಗದರಿಸ್ತಾ ಇದ್ರು. ಬ್ರೂಕ್ಫೀಲ್ಡ್ ಕಂಪನಿ ಆವರಣದಲ್ಲಿನ ಬೇಬಿ ಕೇರ್ ಸೆಂಟರ್ನಲ್ಲಿ ಈ ರೀತಿ ಘಟನೆ ಆಗಿದ್ದು ಅಲ್ಲಿನ ಸಿಬ್ಬಂದಿನೇ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ಹರಿಬಿಟ್ಟಿದ್ರು. ಮಕ್ಕಳು ಚೀರಾಡ್ತಾ ಇದ್ರು ಕೂಡ ಬೇಬಿ ಕೇರ್ ಸಿಬ್ಬಂದಿ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಅವ್ರನ್ನ ಸಮಾಧಾನ ಪಡಿಸೋದು ಅದನ್ನ ಯಾವುದನ್ನು ಮಾಡಿರಲಿಲ್ಲ. ಅವ್ರಿಗೆ ಪೇಷನ್ಸೇ ಇರಲಿಲ್ಲ. ಈ ಬಗ್ಗೆ ವಿಸ್ತೃತ ವರದಿಯನ್ನ ನ್ಯೂಸ್ 18 ಕನ್ನಡ ಪ್ರಸಾರ ಮಾಡಿತ್ತು. ನ್ಯೂಸ್ 18 ವರದಿ ಬೆನ್ನಲ್ಲೇ FIR ಆಯಿತು. ತನಿಖೆಯ ಆರಂಭ ಆಯಿತು. 2 ಬಂಧಿಸಲಾಗಿದೆ. ಇನ್ನು 3 ಜನ ಸಿಬ್ಬಂದಿಯ ವಿಚಾರಣೆಗೆ ಸಿದ್ಧತೆಯಾಗಿದೆ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಪ್ರತಿಯೊಬ್ರು ಈ ವಿಡಿಯೋ ನೋಡಿದವರು ಎಸ್ಪೆಷಲಿ ಬಾಯಿಗೆ ಬಂದಂಗೆ ಬೈದಿದ್ರು. ಎಸ್ಪೆಷಲಿ ಪೋಷಕರು ಆತಂಕಗೊಂಡಿದ್ರು. ನಾವು ಹೆಂಗ್ ಕೆಲಸ ಮಾಡೋದು ಮಕ್ಕಳನ್ನ ಇಂಥ ಸಿಬ್ಬಂದಿ ಜೊತೆ ಬಿಟ್ಟು? ಅವ್ರು ಕೇಳಿದಷ್ಟು ದುಡ್ಡು ಕೊಟ್ರು ಮಕ್ಕಳಿಗೆ ಇಷ್ಟು ಚಿತ್ರ ಹಿಂಸೆ ಕೊಡ್ತಾರಲ್ಲ ಅಂತ ಹೇಳಿ. ಫೈನಲಿ 2 ಬಂಧನ ಆಗಿದೆ. ಎಲ್ಲಿದ್ರು ಇವರಿಬ್ರು? ಇನ್ನೂ 3 ಜನ ಯಾರು? ಯಾವಾಗ ವಿಚಾರಣೆ ಕರೆದಿದ್ದಾರೆ? ಅವ್ರಿಗೆ ಅಬ್ಸ್ಕ್ಯಾಂಡ್ ಆಗಿದಾರಾ ಅಥವಾ ಇದರ ನೋಟಿಸ್ ಕೊಡಲಾಗಿದೆಯಾ ಅವ್ರಿಗೆ? ಶಮಿತಾ, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು 2 ಕೂಡ ಒಂದು ವಿಚಾರಣೆ ಮಾಡಿ ಒಂದು ಅರೆಸ್ಟ್ ಕೂಡ ಮಾಡಿರುತ್ತದೆ. ಅದರಲ್ಲಿ ಒಬ್ಬಾಕೆ ವಿಜಯಲಕ್ಷ್ಮಿ ಎಂಬಾಕೆಯನ್ನು ಅರೆಸ್ಟ್ ಮಾಡಿ ಈಗಾಗಲೇ ಬೆಳಿಗ್ಗೆ ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಆಕೆಗೆ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಿದ್ರೆ, ಮತ್ತೊಬ್ಬ ಆಕೆಯನ್ನು ಈಗ ಪೊಲೀಸರು ಆಕೆಯನ್ನು ತೀವ್ರ ವಿಚಾರಣೆ ಕೂಡ ಈಗ HAL ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಉಳಿದಂತೆ 3 ಸಿಬ್ಬಂದಿಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಿ ಈಗ ಅವರನ್ನು ವಿಚಾರಣೆ ಮಾಡುವಂತ ಕೆಲಸವನ್ನು ಕೂಡ ಈಗ HAL ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲರೂ ಕೂಡ ಏನು ಡೇ ಕೇರ್ ಸೆಂಟರ್ನಲ್ಲಿ ಮಕ್ಕಳಿಗೆ ಒಂದು ತುಂಬಾ ಒಂದು ಕ್ರೂರವಾಗಿ ಒಂದು ಕಿರುಕುಳ ಕೊಟ್ಟಿರೋದು ಮತ್ತೆ ದೌರ್ಜನ್ಯ ಕೂಡ ಕೊಟ್ಟಿರೋದು ಕೂಡ ಈಗ ಬೆಳಕಿಗೆ ಬಂದಿತ್ತು. ಆ ಒಂದು ವಿಡಿಯೋಗಳು ಹೊರಬಂದ ಬಳಿಕ ಈಗ HAL ಪೊಲೀಸರು ಕೂಡ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಅಲ್ಲಿದ್ದಂಥ ಸಿಬ್ಬಂದಿಗಳಿಗೆ ಪ್ರತಿಯೊಬ್ಬರನ್ನು ಕೂಡ ವಿಚಾರಣೆ ಮಾಡಿ ಅವರಿಗೆ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದ್ರು. ಒಬ್ಬರನ್ನು ಕೂಡ ವಿಚಾರಣೆ ಮಾಡ್ತಿದ್ದಂತೆ ಅವರ ಏನಾದರೂ ಒಂದು ಕೃತ್ಯದಲ್ಲಿ ಭಾಗಿಯಾಗಿರುವಂತಹ ಏನಿದ್ರೆ ಅವರನ್ನ ಪತ್ತೆ ಮಾಡಿ ಈಗ ಅವ್ರ ಮೇಲೆ ಕೇಸ್ ದಾಖಲು ಮಾಡಿ ಈಗ ಅವರನ್ನ ಅರೆಸ್ಟ್
ಮಾಡುವಂಥ ಕೆಲಸ ಕೂಡ ಈಗ ಮಾಡ್ತಾ ಇದ್ದಾರೆ. ಮತ್ತೆ ಇದೇ ವೇಳೆ ಏನು ಕೆಲವು ಮಕ್ಕಳ ಪೋಷಕರನ್ನು ಕೂಡ ಈಗಾಗಲೇ ಪೊಲೀಸರು ವಿಚಾರಣೆ ಮಾಡಿ ಅವರ ಒಂದು ಹೇಳಿಕೆಯನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ನಿನ್ನೆ 3 ಮಕ್ಕಳ ಪೋಷಕರ ಒಂದು ಹೇಳಿಕೆಯನ್ನು ಕೂಡ ದಾಖಲು ಮಾಡ್ಕೊಂಡಿರುವಂಥದ್ದು. ಮತ್ತೆ ಇದೇ ಸಂದರ್ಭದಲ್ಲಿ ಇನ್ನೂ ಕೆಲವು ಸಿಬ್ಬಂದಿಯನ್ನು ವಿಚಾರಣೆ ಮಾಡೋದಕ್ಕೆ ಇವತ್ತು ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಿದರೆ ಅವರನ್ನು ಕೂಡ ಕರೆಸಿ ಅವರ ಒಂದು ಹೇಳಿಕೆಯನ್ನು ದಾಖಲು ಮಾಡಿಕೊಡ್ತಾರೆ. ಮತ್ತೆ ಅವರ ಇನ್ವಾಲ್ವ್ಮೆಂಟ್ ಏನಿದೆ ಮತ್ತೆ ಆ ಒಂದು ವಿಡಿಯೋಗಳಲ್ಲಿ ಅವರೇನಾದರೂ ಇನ್ವಾಲ್ವ್ಮೆಂಟ್ ಆಗಿದ್ರೆ ಅವರನ್ನು ಕೂಡ ಅರೆಸ್ಟ್ ಮಾಡುತ್ತಾ ಕೆಲಸವನ್ನ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಮತ್ತೆ ಈ ಒಂದು ಪ್ರಕರಣವನ್ನು HAL ಪೊಲೀಸರು ಮತ್ತೆ ಬೆಂಗಳೂರು ಪೊಲೀಸರು ಕೂಡ ತುಂಬಾ ಗಂಭೀರವಾಗಿ ಪರಿಗಣನೆ ಮಾಡಿರೋದು. ಯಾಕಂದ್ರೆ ಡೇ ಕೇರ್ ಸೆಂಟರ್ ನಡೆಸ್ತೀವಿ ಅಂತೇಳಿ ಅದರಲ್ಲಿ ಮಕ್ಕಳಿಗೆ ಇಷ್ಟು ಕ್ರೂರವಾಗಿ ಕಿರುಕುಳವನ್ನು ಕೊಡ್ತಾ ಇರೋದು ಕೂಡ ತುಂಬಾ ಗಂಭೀರವಾಗಿ ಪೊಲೀಸರು ಪರಿಗಣನೆ ಮಾಡಿದ್ದಾರೆ. ಅದರಿಂದ ಇದರ ಒಂದು JJ ಆಕ್ಟ್ ಅಡಿಯಲ್ಲಿ ಒಂದು ಕೇಸನ್ನು ದಾಖಲು ಮಾಡಿಕೊಂಡು ಒಂದು ಹೆಚ್ಚಿನ ತನಿಖೆಯನ್ನು ಕೂಡ ಸದ್ಯ ಮಾಡ್ತಾ ಇರೋದು. ಮತ್ತೆ ಈ ಒಂದು ಏನು ವಿಡಿಯೋಗಳು ಸಾಕಷ್ಟು ಒಂದು ಸದ್ದು ಮಾಡ್ತಾ ಇರೋದ್ರಿಂದ ಇದು ಏನು ಪೊಲೀಸ್ ಇಲಾಖೆಯಲ್ಲೂ ಕೂಡ ಗಂಭೀರವಾಗಿ ಪರಿಗಣಿಸಿ ಒಂದು ತನಿಖೆಯನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಮುನಿ. ಬೆಂಗಳೂರಲ್ಲಿ ಆಪರೇಷನ್ ಫುಟ್ಪಾತ್ ಇವತ್ತು ಕೂಡ ಮುಂದುವರೆದಿದೆ. GBA ವ್ಯಾಪ್ತಿಯಲ್ಲಿ 3ನೇ ದಿನದ ಆಪರೇಷನ್ ಪಾದಾಚಾರಿ ಮಾರ್ಗ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಮೊದಲ ದಿನದಿಂದ ನೋಡ್ತಾ ಇದ್ದೀವಿ, ಇದಕ್ಕೆ ಪರ ವಿರುದ್ಧ ಅಂತೂ ವ್ಯಕ್ತವಾಗ್ತಾ ಇದೆ. 30 ವರ್ಷದಿಂದ 40 ವರ್ಷದಿಂದ ನಾವು ಬೀದಿ ಬದಿನೇ ಹಿಂಗೆ ವ್ಯಾಪಾರ ಮಾಡ್ತಾ ಇದ್ದೀವಿ, ಎಲ್ಲೂ ಸಮಸ್ಯೆ ಆಗಿರಲಿಲ್ಲ, ಜೀವನ ಕಟ್ಕೊಂಡಿದ್ದೀವಿ. ಏಕಾಏಕಿ ತೆರವು ಮಾಡಿದ್ರೆ ಶಾಲೆ ಫೀಸ್ ಕಟ್ಟೋದು ಹೆಂಗೆ, ಬದುಕು ನಡೆಸೋದು ಹೆಂಗೆ, ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ ಅಂತೆಲ್ಲ ಆಗ್ರಹಗಳು ಕೇಳಿ ಬಂದಿತ್ತು. 2 ದಿನಗಳಲ್ಲಿ 102 ಕಿಲೋಮೀಟರ್ ಒತ್ತುವರಿ ತೆರವನ್ನ ಮಾಡಲಾಗಿದೆ. ಸರಾಗವಾಗಿ ಫುಟ್ಪಾತ್ ಅಲ್ಲಿ ಜನ ಅಂದ್ರೆ ಸಾರ್ವಜನಿಕರು ಓಡಾಟ ಮಾಡ್ತಾ ಇದ್ದಾರೆ. ಪಾದಾಚಾರಿಗಳು ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಸಿಗ್ತಾ ಇದ್ದಂಗೆ ಜನರು ಸಹಜವಾಗಿ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಇಷ್ಟು ದಿನ ನಾವು ಇದನ್ನೇ ಕೇಳ್ತಾ ಇದ್ದಿದ್ದು, ಈಗ ಅದನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ. ಸಮಾಧಾನ ಆಗಿದೆ, ನಮ್ಗೆ ಓಡಾಡಕ್ಕೆ ಜಾಗ ಸಿಕ್ಕಿದೆ ಅಂತ ಪಾದಾಚಾರಿಗಳು ಹೇಳ್ತಾ ಇದ್ದಾರೆ. ವಾರ್ಡ್ ರಸ್ತೆಗಳಿಗೆ ಬೀದಿ ಬದಿ ವ್ಯಾಪಾರಿಗಳು ಶಿಫ್ಟ್ ಆಗಿದ್ದಾರೆ. ಸೇಫ್ ಫುಟ್ಪಾತ್ ಕ್ಯಾಂಪೇನ್ಗೆ ಸಹಕರಿಸಿ ಅಂತ ಹೇಳಿ ಮನವಿಯನ್ನು ಮಾಡಲಾಗ್ತಾ ಇದೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಸರ್ಕಾರ ಈ ಮನವಿಯನ್ನ ಮಾಡಿಕೊಂಡಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ಯಾರೆಲ್ಲ ಫುಟ್ಪಾತ್ ಅತಿಕ್ರಮಣ ಮಾಡಿದ್ರು ಅವ್ರು ಕೇಳ್ತಿರೋದು ನಾವಿನ್ಮೇಲೆ ಹೆಂಗೆ ನಮ್ಮ ಜೀವನ ನಡೆಸೋದು ಅಂತ ಹೇಳಿ. ಆದರೆ ಇದು ಅತಿಕ್ರಮಣ ಮಾಡಿರೋದು ಮೊದಲೇ ಇವರಿಗೆಲ್ಲ ನೋಟಿಸನ್ನು ನೀಡಲಾಗಿತ್ತು. ಈಗ ಪಾದಾಚಾರಿಗಳು ಕೂಡ ಸಹಜವಾಗಿ ಇದಕ್ಕೆ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಫುಟ್ಪಾತ್ ತೆರವು ಮಾಡಿರೋದ್ರಿಂದ ಸುಗಮ ಸಂಚಾರಕ್ಕೆ ಅನುಕೂಲ ಆಗಿದೆ. ಮೆಜೆಸ್ಟಿಕ್, ಮಲ್ಲೇಶ್ವರಂ ರಸ್ತೆಗಳು ಫ್ರೀ ಆಗಿದ್ದು ಪಾದಾಚಾರಿಗಳು ಫುಲ್ ಖುಷಿಯಾಗಿದ್ದಾರೆ. ಒಳ್ಳೆ ಸ್ವಾಮಿ, ಇಲ್ಲಿ ನಡೆಯೋದಕ್ಕೆ ಕಷ್ಟ ಆಯಿತು ನಮ್ಮಂಥವ್ರು. ಇನ್ನೊಂದು ಸರ್ತಿ ಬಿದ್ದೋಗ್ತಾ ಇದ್ವಿ. ಇವಾಗ ನೋಡಿ ಎಷ್ಟು ರಾಜಯೋಗ ಅದೇನು ರಾಜ ಮಾರ್ಗ ಆ ಥರ ಇದೆ. ತುಂಬ ಸಂತೋಷ ಸರ್ ಮಾಡಿದ್ದು. ಅದೇ ನಮ್ಮ DK ಶಿವಕುಮಾರ್ ಅವರು ಹೆಂಗೆ ಚೀಫ್ ಮಿನಿಸ್ಟರ್ ತಾನೆ, ಅದಕ್ಕೋಸ್ಕರ ಇವೆಲ್ಲ ನೋಡಿರ್ತಾರೆ ಅವರು ಪಾಪ. ಒಳ್ಳೇದು ಮಾಡ್ತಾ ಇದ್ದಾರೆ. ನೋಡೋಣ, ದೇವರಿದ್ದಾರೆ, ಏನೇನಾಗುತ್ತೋ. ಈ ಥರ ಇದ್ದರೆ ತುಂಬ ಒಳ್ಳೆ ಸರ್. ಇಷ್ಟೊತ್ತಿಗೆ ನೀವು ನಡೆಯೋದಕ್ಕೆ ಆಗ್ತಾ ಇರಲಿಲ್ಲ. ತುಂಬ ಖುಷಿ ಅಂತ ಹೇಳ್ತಾ ಇದ್ದೀನಿ. ಚೆನ್ನಾಗಿ ಪರವಾಗಿಲ್ಲ, ಇವಾಗ ಅನುಕೂಲ ಮಾಡ್ತಾ ಇದ್ದಾರೆ. ಅದು 2 ದಿವಸ ಅಂತ ಗೊತ್ತಿಲ್ಲ ಸರ್. ಪಾದಚಾರಿಗಳಿಗೆ ಅಂತಲ್ಲ ಸರ್, ಯಾರಿಗೆ ಆಗಿರಲಿ ಆಕ್ಸಿಡೆಂಟ್ನ ಕಡಿಮೆ ಮಾಡೋದಕ್ಕೆ ಇದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಅದು ಮಾಡ್ಬೇಕೆಲ್ಲರೂ. ನಾವು ತಿಳ್ಕೊಳ್ಬೇಕು. ಹೊರಗಡೆ ಗೌರ್ಮೆಂಟೇ ಮಾಡಬೇಕು ಅಂತೇನೂ ಇಲ್ಲ. ಇಲ್ಲಿ ನಾವು ತಿಳ್ಕೊಂಡ್ಬಿಟ್ಟು ನಾವು ಕ್ಲೀನಾಗಿ ಇಟ್ಕೊಂಡ್ಬಿಟ್ರೆ ಎಲ್ಲನೂ ಯಾರಿಗೂ ತೊಂದರೆ ಕೊಡೋಪ್ಪ, ನಾಳೆ ನಾವೇ ಸಿಗಾಕೊಳ್ಬೋದು ಅಲ್ಲಿ. ಅದನ್ನು ಯೋಚನೆ ಮಾಡೋದಿಲ್ಲ. ನಾನಾಯ್ತು, ನನ್ನ ಕೆಲಸ ಆಯಿತು ನೋಡಿ ಅಂತ ಹೇಳ್ಬಿಟ್ಟು ಮಾಡ್ತೇನೆ.